ಆಂಟಿ ನಾಳೆನೆ ನಮ್ ಕಾಂಪಿಟೇಷನ್ ಇರೋದು, ಇನ್ನು ನಾವೇನು ರೆಡಿನೇ ಮಾಡ್ಕೊಂಡಿಲ್ಲ. ಸಿಹಿನೇ ನಮ್ ಟೀಮ್ ಲೀಡರು. ನಿಮ್ ಲೀಡರು ಇನ್ನ ಹತ್ಕೊಂಡ್ ಮಲ್ಗಿದಾಳೆ, ಈಗ ಏನ್ ಮಾಡೋದು? ನಾನೇನ್ ಅಳ್ತಾ ಇಲ್ಲ. ಸಿಹಿ ನಾವೇನಾದ್ರೂ ಮಾಡ್ಲೇಬೇಕು. ಆದ್ರೆ ಏನ್ ಮಾಡೋದು? ನಮ್ಮ ಕಾಸಿಲ್ಲ ಅಲ್ವಾ? ಎಲ್ರೂ ನಮಗ್ ಚೀಟ್ ಮಾಡ್ತಾರೆ. ಎಲ್ರು ಇವಳಗ್ ಚೀಟ್ ಮಾಡ್ತಾರಂತೆ. ನಮ್ಮ ಹತ್ರ ಕಾಸಿಲ್ಲ ಅಂದ್ರೆ ಪರವಾಗಿಲ್ಲ, ನಾವು ಮಣ್ಣಿನ ಗಣೇಶ ಮಾಡೋಣ. ಹೌದು ಸಿಹಿ, ನಾನು ಬಂದ್ ಹೆಲ್ಪ್ ಮಾಡ್ತೀನಿ. ಅವಳು ಮುಖ ತೊಳ್ಕೊಂಡ್ ಬರ್ತಾಳೆ, ನೀವೆಲ್ಲ ಹೊರಡಿ. ಹೊರಟ್ಬಿಟ್ಟಿ ಅಶೋಕ್, ನಿನಗೆ ಅಂತ ಟೀ ತಂದೆ. ಪರವಾಗಿಲ್ವೇ, ಹೇಳಕ್ಕೂ ಮುಂಚೆ ಟೀ ರೆಡಿ ಆಗಿದೆ. ಥ್ಯಾಂಕ್ ಯು ಭಾರ್ಗವಿ. ಓಹ್ ಅಶೋಕ್, ಹೌರಿ ಮ್ಯಾನ್? ಚೆನ್ನಾಗಿದೆ. ಅರೆ, ಈ ಫೈಲ್ಗಾಗಲೇ ಸೈನ್ ಆಗೋಯ್ತಾ? ಈ ಫೈಲಿಗೆ ಸೈನ್ ಆಗಬೇಕಾಗಿದೆ ಅಂತ ಇವ್ರಿಗೆ ಆಲ್ರೆಡಿ ಗೊತ್ತಾ? ಹಾಗಾದ್ರೆ ಕೆಟ್ಟ ಬೇರಿನ ಮೂಲ ಇಲ್ಲಿ ಎಲ್ಲೋ ಇದೆ. ವಿಶ್ವ, ಅಶೋಕ್ ಟೀ ಕುಡಿಲಿ ಬಿಡಿ. ಬೇಡ ಬೇಡ, ತಗೊಳ್ಳಿ, ನೀವೇ ಕುಡೀರಿ. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೊರಡ್ತೀನಿ. ತಗೋ. ಹಲೋ. ಹಲೋ ಫ್ರೆಂಡ್. ಯಾ ಬಡಿ, ವಾಟ್ಸಪ್? ಸಾರಿ ಫ್ರೆಂಡ್, ನನಗೋಸ್ಕರ ನೀನು ಕಷ್ಟಪಡೋದೆಲ್ಲ ಬೇಡ. ನಾವೆಲ್ಲ ಸೇರ್ಕೊಂಡು ಮಣ್ಣಿನ ಗಣೇಶ ಮಾಡ್ತೀವಿ. ನನ್ನಿಂದ ನಿನ್ ಕಷ್ಟ ಆದ್ರೆ ನನಗ್ ಬೇಜಾರಾಗುತ್ತೆ. ಬಾಯ್. ಇದನ್ನೆಲ್ಲ ಯಾರ ಅಮ್ಮ ಹೇಳ್ಕೊ. ಹೇಯ್ ಹೇಯ್, ಹಲೋ ಸಿ. ಈಗ ನೀನು ಒಳ್ಳೆ ಹುಡುಗಿ, ಇದೆ ಲೀಡರ್ ಲಕ್ಷಣ. ಲಕ್ಷಣ ಅಂದ್ರೆ ದೇವರ ತಾನೆ. ಅದು ಲಕ್ಷ್ಮಣ, ಲಕ್ಷಣ ಅಂದ್ರೆ ಗುಡ್ ಕ್ವಾಲಿಟಿ ಅಂತ. ಈಗ ನಿನ್ ಫ್ರೆಂಡ್ಸ್ ಜೊತೆ ಹೋಗಿ ಮಣ್ಣಿನ ಗಣೇಶ ಮಾಡ್ತೀಯಾ? ಸೀತಾ ಅವರೇ ಅವಳಿಗೆ ಸಮಾಧಾನ ಮಾಡಿ ಹೀಗೆ ಹೇಳ್ಸಿರ್ತಾರೆ. ನಮ್ದು ಅಂತ ನಾವು ಒಪ್ಕೊಂಡ್ಮೇಲೆ ನಮ್ಮಿಂದ ದೂರ ಆದ್ರೆ ಅದಕ್ಕಿಂತ ಆಗೋ ಸಂಕಟ. ಆದ್ರೂ ಅಷ್ಟು ಚಿಕ್ಕ ವಯಸ್ಸಿಗೆ ಅದನ್ನೆಲ್ಲ ತಗೊಳಕ್ ಹೇಗೋ ಸಾಧ್ಯ? ಈಗ್ಲೂ ನೋಡು ಎಷ್ಟು ಮೆಚೋರ್ಡ್ ಆಗಿ ಅವ್ರ ಅಮ್ಮಂಗ್ ಬೇಜಾರಾಗ್ಬಾರ್ದು ಅಂತ ನನ್ನ ಹತ್ರ ಹೀಗೆ ಹೇಳಿದಾಳೆ. ಆಯ್ತಪ್ಪ, ಈಗ ನೀನೇನ್ ಮಾಡ್ತೀಯಾ? ಅವಳ ಮನ್ಸಲ್ಲಿ ಏನಿದೆ ಅಂತ ಗೊತ್ತು. ಈಗ ಅವಳನ್ನ ಕೇಳಿದನ್ನ ನಾನು ಕೊಡ್ಸಿಲ್ಲ ಅಂದ್ರೆ ಆ ಗಣಪತಿ ಕೂಡ ನನ್ನ ಕ್ಷಮಿಸಲ್ಲ. ಶಬಾಸ್, ಈಗಲೇ ಒಂದು ಫೋನ್ ಮಾಡಿ ಕರೆಸ್ಲಾ? ಆ ಗಣೇಶನ್ನ ಒಂದು ಲಾರಿಲಿ ಹಾಕೊಂಡು ವಠಾರದ ಮುಂದೆ ಹೋಗಿ ನಿಲ್ಸ್ಬೋಣ, ಏನಂತ್ಯ? ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಕಣ, ಹೂವನ್ನು ಗಣೇಶನ್ ಕರ್ಸ್ಬೋಣ. ಮಾರಾಯ, ಈಗ ತಗೊಂಡೋದ್ರೆ ಸಿಹಿ 100% ಖುಷಿಯಾಗಿರ್ತಾಳೆ. ಆದ್ರೆ ಸೀತಾ ಅವ್ರಂತೂ ಡೆಫಿನೆಟ್ ಆಗಿ ಕ್ಲಾಸ್ ತಗೋತಾರೆ. ಒಂದ್ ಲಂಚ್ ಬಾಕ್ಸ್ಗೆ ಅವ್ರು ಹೇಗ್ ರಿಯಾಕ್ಟ್ ಮಾಡೋರು ಅಂತ ಗೊತ್ತು ತಾನೆ. ಮತ್ತೆ ಹೆಂಗೋ ಜೀವನ? ಮಗ, ಒಂದ್ ಸೂಪರ್ ಐಡಿಯಾ ಮಗ. ಅಷ್ಟೇ ಸಿಂಪಲ್. ಸೂಪರ್ ಮಗ, ಒಳ್ಳೆ ಐಡಿಯಾ. ನಾವು ಗೊತ್ತಲ್ಲ. ಹೋಗ್ತಾ ಹೋಗ್ತಾ ಸುಳ್ಳಿನ ಸರಪಳಿ ದೊಡ್ಡದಾಗ್ತಾನೆ ಇದೆ. ಮಗ, ಒಂದ್ ಸುಳ್ಳಿಂದ ಯಾರಿಗಾರು ತೊಂದರೆ ಆಗುತ್ತಂದ್ರೆ ಅದು ತಪ್ಪೆ. ಆದ್ರೆ ಆ ಸುಳ್ಳಿಂದ ಎಷ್ಟೋ ಜನ ಖುಷಿಯಾಗಿರ್ತಾರೆ ಅಂದ್ರೆ ಅದ್ರಲ್ಲಿ ಯಾವ ತಪ್ಪು ಇಲ್ಲ. ಸದ್ಯಕ್ಕೆ ನಂಗೆ ಸಿಹಿ ಖುಷಿನೇ ಮುಖ್ಯ.
ಓಹೋ, ತಯಾರಿ ಎಲ್ಲ ಭಾರಿ ಜೋರಾಗಿ ನಡೀತಾ ಇದೆ. ಈ ಸರ್ತಿ ಗಣೇಶನ ಹಬ್ಬ ಫುಲ್ ಕಲರ್ಫುಲ್. ನೀವೆಲ್ಲ ಕಷ್ಟಪಟ್ಟಿದ್ದೀರಾ, ಆಯಾಸ ಆಗಿರುತ್ತೆ. ನಿಮ್ಗೆಲ್ಲನೂ ಈ ಸರ್ತಿ ನಂದೇ ತಿಂಡಿ ಸ್ಪಾನ್ಸರ್. ಹುಡುಗರೆಲ್ಲ ಹೋಗಿ ಕೈ ಕಾಲು ತೊಳ್ಕೊಂಬನ್ನಿ. ದೊಡ್ಡವರೆಲ್ಲ ಬನ್ನಿ ನನ್ನ ಹಿಂದೆ, ಬನ್ನಿ 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 ಬನ್ನಿ. ಆಂಟಿ ನೀವ್ ಬರಲ್ವಾ? ಇಲ್ಲ ಪುಟ್ಟಿ, ನಾ ದೇವ್ರನ್ನೇನೋ ಬೇಡ್ಕೊಂಡಿದ್ದೀನಿ, ಏನೂ ತಿನ್ನಂಗಿಲ್ಲ. ನಾವ್ ಏನು ತಿಂದ ಇದ್ರೆ ನಾವ್ ಅನ್ಕೊಂಡಿದ್ಯಲ್ಲ, ಆಗತ್ತಾ? ಹೌದು ಪುಟ್ಟಿ, ಇನ್ನೇನೇ ಇದ್ರು ನಾಳೆ ಬೆಳಗ್ಗೆನೆ ತಿನ್ನೋದು. ಹೆಲಿಕಾಪ್ಟರ್ ಅಲ್ಲಿ ಹೋಗ್ಬೇಕು. ನಾನು ಫುಲ್ ಡೇ ಉಪವಾಸ ಇರ್ತೀನಿ. ನೀನ್ ನನ್ನ ಹೆಲಿಕಾಪ್ಟರ್ ಅಲ್ಲಿ ಕರ್ಕೊಂಡು ಹೋಗು. ಏಯ್ ಅಪ್ಪು, ಎಲ್ಲಿ ಹೊರಗೆ ಹೊರಟಿಯಾ? ಆಚಿಕೆ ಏಯ್ ಮನೇಲಿ ಪೂಜೆ ಇದೆ ಕಣೋ. ಪೂಜೆಗೆ ಗಣೇಶನ್ ತರಕ್ ಹೋಗ್ತಾ ಇದ್ದೀನಿ ಚಿಕ್ಕಿ. ಗಣೇಶನ್ ತರೋದಕ್ ನೀನ್ ಯಾಕೆ ಹೋಗ್ಬೇಕು? ಅವರೇ ತಂದ್ಕೊಡ್ತಾರಲ್ಲ. ಚಿಕ್ಕಿ, ಗಣೇಶನ ನಾವು ತಂದ್ರೆ ಚಂದ ಅಲ್ವಾ? ಅದು ಅಲ್ಲದೆ ಅದನ್ನ ಚೆಕ್ ಮಾಡಕ್ ಹೋಗ್ಬೇಕು, ಅದಕ್ಕೆ ನಾನೇ ಹೊಡ್ತಾ ಇದ್ದೀನಿ. ಓಕೆ, ಬೈ 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 ಬೈ. ಏಯ್ ಅಪ್ಪು ಅಪ್ಪು. ಓಕೆ ಚಿಕ್ಕಿ, ಬಾಯ್ 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 ಬಾಯ್. ಏ ಅಪ್ಪು, ಅಕ್ಕ, ರಾಮ್ ಎಷ್ಟು ಖುಷಿಯಾಗಿದ್ದಾನೆ ಅಲ್ವಾ? ನೆನ್ನೆ ಅವನನ್ನು ನೋಡಿ ಬೇಜಾರೇ ಆಗೋಗಿತ್ತು. ಆ ಬೇಜಾರ್ಗೆ ಒಂದು ಕಾರಣ ಇತ್ತು, ಹಾಗೆ ಈ ಖುಷಿಗೂ ಒಂದು ಕಾರಣ ಇರಬೇಕಲ್ಲ. ಕಾರಣ ಇದ್ದೇ ಇರುತ್ತೆ. ಏನಿರ್ಬೋದು ಆ ಕಾರಣ? ಅಶೋಕ್ ಜೊತೆ ಹೊರಗಡೆ ಹೋಗಿ ಬಂದಾಗಿಂದ ಖುಷಿಯಾಗಿದ್ದಾನೆ. ಅಯ್ಯೋ ಸಾಧನಾ, ಮರ್ತೇ ಬಿಟ್ಟೆ ನೋಡು. ನನ್ನ ಹತ್ರ ಇದೆಯಲ್ಲ ಆ ಹವಳದ ಸೆಟ್ಟು, ಅದನ್ನ ನೀನು ಕೊಡಬೇಕು ಅಂತ ಅವತ್ತಿಂದ ಅನ್ಕೊಂಡೆ ಮರ್ತೇ ಬಿಟ್ಟೆ ನೋಡು. ಹೌದಾ? ಥ್ಯಾಂಕ್ ಯು ಅಕ್ಕ. ಆ ಸಾಧನಾ, ಆ ಖುಷಿಗೆ ಏನು ಕಾರಣ ಅಂತ ತಿಳ್ಕೊಂಬ, ಆಯ್ತಾ? ಖಂಡಿತ ಅಕ್ಕ. ಗುಡ್ ಮಾರ್ನಿಂಗ್ ಸೀತಮ್ಮ. ಗುಡ್ ಮಾರ್ನಿಂಗ್. ಯಾಕೆ ಹಾಗೆ ನೋಡ್ತಿದ್ಯಾ? ಏನಾಯ್ತು? ರಾತ್ರಿ ಎಲ್ಲ ನನ್ನೇ ನೋಡ್ತಿದ್ದ? ನನ್ ಮುತ್ತು ಬಂಗಾರಿನ ನೋಡ್ಕೊಂಡು ನಂಗೆ ನಿದ್ದೆನೆ ಬರ್ಲಿಲ್ಲ. ಸುಳ್ಳು ಹೇಳಕ್ಕೂ ಬರಲ್ಲ ನಿನಗೆ. ಆಗ್ಲೇ ಹೊಸ ಬಟ್ಟೆ ಹಾಕೊಂಡು ರೆಡಿ ಆಗಿದ್ಯಾ? ನೀನ್ ಎದ್ಮೇಲೆ ಒಂದು ಕ್ಷಣ ನಾನು ಸುಮ್ನಿರ್ತೀಯ ಹೇಳು? ನೀನ್ ಸೈಲೆಂಟ್ ಆಗಿ ನೋಡಕ್ ಸಿಗೋದು ನೀನ್ ಮಲ್ಕೊಂಡಾಗ ಮಾತ್ರ, ಅದಕ್ಕೆ ನೋಡ್ತಾ ಇದ್ದೆ. ಮಲ್ಕೊಂಡಾಗ ಎಷ್ಟು ಮುದ್ದ ಕಾಣ್ತೀಯ ಗೊತ್ತಾ? ನಾನ್ ಪುಟ್ಟ ಗೌರಿ ನೀನು. ಹಾಗಾದ್ರೆ ನೀನ್ ಮಲ್ಗೋವಾಗ ನಾನು ಹಾಗೆ ನೋಡ್ತೇನೆ. ಸರಿ ನೋಡು. ಈಗ ನಿನಗೋಸ್ಕರ ಎಲ್ಲರೂ ವೇಟಿಂಗು. ಎಲ್ಲ ಅಂದ್ರೆ? ನಾನು, ಅಜ್ಜಿ, ತಾತ, ಪೂಜೆಗೆ ರೆಡಿ ಆಗಿರೋ ದೇವ್ರು, ಮತ್ತೆ ಈ ಹೊಸ ಬಟ್ಟೆ. ಹೊಸ ಬಟ್ಟೆನ? ವಾವ್, ಎಷ್ಟು ಚೆನ್ನಾಗಿದೆ. ಸೀತಮ್ಮ, ಆದ್ರೆ ನೀನು ನನ್ನ ಬರ್ಡೇಗೆ ಹೊಸ ಬಟ್ಟೆ ಕೊಡ್ಸಿದ್ದ ಅಲ್ವಾ, ಮತ್ತೆ ದುಡ್ಡು ವೇಸ್ಟ್ ಮಾಡ್ದೆ? ದೊಡ್ಡ ಮನುಷ್ಯ, ದುಡ್ಡೆಲ್ಲ ವೇಸ್ಟ್ ಆಗತ್ತೆ? ನೀನ್ ಬರ್ತಾ ಬರ್ತಾ ತುಂಬಾ ಬೇಗ ಬೆಳೀತಾ ಇದೀಯಾ. ನೀನ್ ಹಳೆ ಬಟ್ಟೆ ಎಲ್ಲ ಚಿಕ್ಕದಾಗಿರುತ್ತೆ, ಬೇಕಿದ್ರೆ ಬರ್ಡೇ ಡ್ರೆಸ್ ನೋಡು, ಈಗ ಚಿಕ್ಕದಾಗಿರುತ್ತೆ. ಹೌದಾ? ಹೌದು ಸೀತಮ್ಮ, ಹೈಟ್ ಆಗಿದ್ದೀನಿ. ಈಗ್ಲಾದ್ರೂ ಒಪ್ಕೋತೀಯ ನಾನ್ ದುಡ್ಡನ್ನ ವೇಸ್ಟ್ ಮಾಡಿಲ್ಲ ಅಂತ? ನಾನ್ ದುಡ್ಡನ್ನ ಕೂಡಿಟ್ಟು ನಿನ್ಗೋಸ್ಕರ ಈ ಬಟ್ಟೆನ ತಂದಿದ್ದು. ಬೇಗ ರೆಡಿ ಆಗ್ಬಿಡು, ನಾನು ಅಜ್ಜಿ ಮನೇಲಿ ಇರ್ತೀನಿ. ಈಗ ನಿಂಗೆ ಜವಾಬ್ದಾರಿ ಬಂದಿದ್ಯಲ್ಲ.
ಪಾಪ ಸೀತಮ್ಮ, ನಾನು ಹೆಣ್ಮೇಲೆಯಿಂದ ಏನು ಕೇಳಲ್ಲ. ಗಣೇಶ, ನಾನು ಫುಲ್ ಡೇ ಉಪವಾಸ ಇಡ್ತೀನಿ. ನನ್ ಬೇಕಾಗಿದೆಯಲ್ಲ ನೀನೇ ಕೊಡ್ತೀಯ. ಮಗ, ನಿನ್ನೆ ವಿಡಿಯೋ ಕಾಲ್ ಮಾಡಿದಾಗ ಸಿಹಿ ನೋಡಿದ್ದು ಇದೇ ಗಣಪತಾನೆ? ಇದು ಓವರ್ ಆಯ್ತು ಕಣ. ಇದೆ ಅಂದ್ರೆ ಏನ್ ಇದನ್ನೇ ಕೊಡಿಸ್ಬೇಕಾ? ಇದಂದ್ರೆ ಇದನ್ನೇ ಕೊಡಿಸ್ಬೇಕು. ಮಕ್ಳು ಮನ್ಸನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ. ಇದನ್ನ ನೋಡಿದ ತಕ್ಷಣ ಅವಳು ಎಷ್ಟು ಖುಷಿ ಪಡ್ತಾಳೆ ಗೊತ್ತಾ? ಭಾರ್ಗವಿ ಚಿಕ್ಕಿ ಆರ್ಡರ್ ಮಾಡಿರೋ ಗಣೇಶ ಕಣ ಇದು. ಮಗ, ದೇವ್ರನ್ನ ಯಾರು ಆರ್ಡರ್ ಮಾಡಕ್ಕಾಗಲ್ಲ. ದೇವ್ರ ಆರ್ಡರ್ ಮಾಡಿದೆ ಯಾವಾಗ್ಲೂ ನಡೆಯೋದು. ಸದ್ಯಕ್ಕೆ ಗಣಪನ ಆರ್ಡರ್. ಈ ಗಣಪ ಸಿಹಿ ವಟಾರಕ್ಕೆ ಹೋಗ್ತಿದೆ. ಅಲ್ವಾ ಗಣಪ? ಏ ಮಗ ಮಗ ಮಗ, ಏನಾಯ್ತು ನೋಡ್ದ? ತಲೆ ಆಡಿಸ್ದ. ನಮ್ಮನೆಗೆ ಬೇರೆ ಗಣೇಶನ್ ಕಳ್ಸಿದ್ರೆ ಆಯ್ತು, ಇಟ್ಸ್ ಓಕೆ. ಹೇಗಿರೋ ನಮ್ದವ್ರ ಮನ್ಸಲ್ಲಿ ತಾನೇ ದೇವ್ರಿರೋದು. ಪಾಪ ಆ ಪುಟ್ಟ ಮಗು ಆಸೆ ಪಟ್ಟಾಗಿದೆ. ಆಯ್ತು ತಾನೆ, ನೀವು ಹೇಳದಂಗೆ ಆಗ್ಲಿ. ನಿಮ್ ಖುಷಿಲೇ ನಮ್ ಖುಷಿ. ಮಗ, ವಟಾರದಲ್ಲಿ ಆಗ್ಬೇಕಾಗಿರೋ ಅರೇಂಜ್ಮೆಂಟ್ಸ್ ಎಲ್ಲ ರೆಡಿ ಆಗಿದೆ ತಾನೆ? ಆಲ್ ಡನ್. ವೆರಿ ಗುಡ್ ಬಾಸ್. ನಾನು ನಿಮ್ಗೆ ಫೋನ್ ಮಾಡ್ತೀನಿ. ಆ ಅಡ್ರೆಸ್ಗೆ ಈ ಗಣೇಶನ ಕಳಿಸಿ. ಸರಿ ಸರ್. ಥ್ಯಾಂಕ್ ಯು. ಮನೆಗೂ ಹೇಳೋ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾನಾ ಬಾಸ್? ನಮ್ಮನೆಗೆ ಮಗ ಆ ಗಣೇಶ ಓಕೆನಾ? ಆಯ್ತಪ್ಪ, ಆ ಗಣೇಶನ ಕಳಿಸಿ. ಸರಿ ಸರ್. ನಿಮ್ ಮನೆಗೆ ನೀವೇ ಬಂದ್ಬಿಡಿ. ಆಯ್ತು ಸರ್. ಬನ್ನಿ ಬನ್ನಿ ಬನ್ನಿ, ಎಲ್ಲರೂ ಬನ್ನಿ. ತಿಂಡಿ ರೆಡಿ ಇದೆ. ಹೊಟ್ಟೆ ತುಂಬಾ ತಿಂಡಿ ತಿಂದು ಖುಷಿಯಾಗಿ ಹಬ್ಬ ಆಚರಣೆ ಮಾಡೋಣ. ತಿಂಡಿ ತಿಂದಾದ್ಮೇಲೆ ಸ್ಪರ್ಧೆ ಶುರು. ಸೀತಮ್ಮ, ಮುತ್ತು ಬಂಗಾರಿ, ಎಷ್ಟು ಸಖತ್ತ ಕಾಣ್ತಿದ್ಯಾ ಗೊತ್ತಾ ನೀನು? ನಮ್ಮನೆ ಮುದ್ದು ಗೌರಿ ನೀನು. ತಾತ ನಿನ್ನ ಕೂಗ್ತಾ ಇದ್ರು. ನಾನು ಇಂಜೆಕ್ಷನ್ ಹಾಕ್ಬಿಡ್ತೀನಿ, ನಿನ್ನ ಹೋಗಿ ತಿಂಡಿ ತಿನ್ನು ಆಯ್ತಾ? ಹೊಟ್ಟೆ ತುಂಬಾ ತಿನ್ಬೇಕು. ಇವತ್ತು ಹಬ್ಬ ಅಲ್ವಾ, ನೀನು ಆಟ ಆಡ್ತಿರ್ತೀಯ. ಖಾಲಿ ಹೊಟ್ಟೆಲಿದ್ರೆ ನಿಂಗೆ ಸುಸ್ತಾಗ್ಬಿಡುತ್ತೆ. ಏನು ಅರ್ಥ ಆಯ್ತಾ? ಆಯ್ತು ಸೀತಮ್ಮ. ಹೋಗು. ಬಾಯ್. ಬಾಯ್ ಸೀತಮ್ಮ. ಬಟ್ಟೆ ಕೊಳೆ ಮಾಡ್ಕೋಬೇಡ. ಆಯ್ತು ಸೀತಮ್ಮ, ಬಾಯ್. ಅಜ್ಜಿ, ಹೇಗಿದೆ ಡ್ರೆಸ್? ತುಂಬಾ ಚೆನ್ನಾಗಿದೆ, ಮುದ್ದಾಗಿ ಕಾಣಿಸ್ತಿದ್ಯಾ. ಆಂಟಿ, ಹೇಗಿದೆ ಡ್ರೆಸ್? ಸೂಪರ್ ಆಗಿದೆಪ್ಪ. ಸೀತಮ್ಮ ಕೊಡ್ಸುದು. ಹೇ ಆಯ್ತು ಕಣೆ, ಎಲ್ಲರ ಹತ್ರ ಹೇಳ್ಕೊಂಡ್ ಬರ್ಬೇಡ. ಬಾ ತಿಂಡಿ ತಿನ್ನು. ಸೀತಮ್ಮ, ಏನಾಯ್ತು? ಅದು ನನ್ನ ಫ್ರೆಂಡ್ಸೇ ಬಂದಿಲ್ಲ ಅಲ್ವಾ, ನಾನು ಹೇಳ್ತಿರ್ಲಿ, ನಾನು ಅವ್ರ ಜೊತೆ ಇದ್ದಿಲ್ಲ. ಬೇಡ, ಅವ್ರು ತಿಂತಾರೆ, ನೀನ್ ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ಯಾ. ಬಾ ತಿನ್ನು. ತಗೋ. ಸಿದ್ದಮ್ಮ, ಫ್ರೆಂಡ್ಸ್ ಎಲ್ಲ ಬರ್ತಾರೆ, ನಾನು ಅವ್ರ ಜೊತೆ ತಿಂತೀನಿ. ಬೇಕಾದ್ರೆ ಹೋಗಿ ನೋಡ್ಕೊಂಡು ಬರಲ್ಲ? ಏನು ಬೇಡ, ತಿಂಡಿ ತಿನ್ನು. ಸಿದ್ದಮ್ಮ, ಅಲ್ಲಿ ಅರ್ಪಿತಾ ಚೇತನ್ ಇದ್ದಾರೆ, ನಾನು ಅವ್ರ ಜೊತೆ ತಿಂತೀನಿ. ಸರಿ, ಹುಷಾರು. ಆಯ್ತು ಸಿದ್ದಮ್ಮ. ಸೀತಾ, ನೀನ್ ಬಾ ತಗೋ. ಅರ್ಪಿತಾ, ಪುಳಿಯೋಗರೆ ಇಷ್ಟ ಆಯ್ತಾ? ಇನ್ನೊಂದ್ಸತಿ ಹಾಕ್ಕೊಂಡ್ಯಾ? ನಿನ್ಗೋಸ್ಕರನೇ ತಂದಿದ್ದು. ಚಿದರ್, ನಿನ್ಗೂ ಬೇಕಾ? ತಗೋ.
ಅಷ್ಟೇ ತಿನ್ಬಿಟ್ಟೇನೆ. ಹ್ಞೂ ಅಜ್ಜಿ. ಹಾಯ್ ಫ್ರೆಂಡ್. ಹಾಯ್. ಹಾಯ್. ಯಾಕೆ ಹೇಳ್ರು ಇಷ್ಟೊಂದು ಡಲ್ ಆಗಿದ್ದೀರಾ? ಹ್ಯಾಪಿ ಗೌರಿ ಗಣೇಶ. ಹ್ಯಾಪಿ ಅಲ್ಲ ಫ್ರೆಂಡ್, ನಾವು ಸೋತೋಗ್ಬಿಟ್ವಿ. ಸಾರಿ. ಸಾರಿ ಯಾಕೆ ಹೇಳ್ತಿದ್ಯಾ? ಯಾರು ಹೇಳಿದ್ದು ನೀವು ಸೋತಿದ್ದೀರಾ ಅಂತ? ಬಸವನಗುಡಿಯ ಬಾಂಧವರಲ್ಲಿ ವಿನಂತಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗಣೇಶನ ಸ್ಪರ್ಧೆ ಆರಂಭವಾಗಲಿದೆ. ನೀವು ಪ್ರತಿಷ್ಠಾಪಿಸಿದ ಗಣೇಶನ ಮೂರ್ತಿಯನ್ನು ನೋಡಲು ನಮ್ಮ ತೀರ್ಪುಗಾರರ ತಂಡ ಆಗಮಿಸಲಿದೆ. ಗಣಪತಿ ಮೂರ್ತಿಯ ಶೃಂಗಾರ ಕಾರ್ಯ ಬಾಕಿ ಇದ್ದಲ್ಲಿ ಬೇಗ ಮುಗಿಸಿಕೊಳ್ಳಿ. ನಗದು ಬಹುಮಾನವನ್ನು ತಮ್ಮದಾಗಿಸಿಕೊಳ್ಳಿ. ಯಾರದು ಮಣ್ಣಿನ ಗಣೇಶ ಮಾಡಿರೋದು? ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದೆ. ಅದ್ ಕ್ಯೂಟ್ ಇದೆಯಾ ಫ್ರೆಂಡ್? ನೋಡು, ನಮ್ ಗಣೇಶ ಗುರ್ತೇ ಸಿಗ್ತಿಲ್ಲ. ಮತ್ ಹೇಗ್ ಪ್ರೈಸ್ ಬರುತ್ತಾ? ಯಾರು ಹೇಳಿದ್ದು ಗಣೇಶ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ? ಅದೆಲ್ಲ ನಾವೇ ಮಾಡ್ಕೊಂಡಿರೋ ರೂಲ್ಸ್. ಮನ್ಸಿಟ್ ಪೂಜೆ ಮಾಡಿದ್ರೆ ಕಲ್ಲಲ್ಲಿ ಕೂಡ ದೇವ್ರು ಕಾಣ್ತಾನೆ. ಹೋಗು ಫ್ರೆಂಡ್, ನೀನು ಹಿಂಗ್ ಹೇಳ್ಬಿಟ್ರೆ ಪ್ರೈಸ್ ಸಿಗುತ್ತಾ? ಇವಾಗ ಏನ್ ನಿನ್ಗೆ ಚೆನ್ನಾಗಿರೋ ಗಣೇಶ ಕೂರ್ಸ್ಬೇಕು ಅಷ್ಟೇ ತಾನೆ? ಹೌದು. ಡೋಂಟ್ ವರಿ, ನಮ್ಮ ಹತ್ರ ಅದಕ್ಕೆ ತುಂಬಾನೇ ಟೈಮ್ ಇದೆ. ನಮ್ಮ ಹತ್ರ ಟೈಮು ಇಲ್ಲ, ದುಡ್ಡು ಇಲ್ಲ, ಗಣೇಶನೂ ಇಲ್ಲ. ನಿನಗ್ ನನ್ ಮೇಲೆ ನಂಬಿಕೆ ಇದೆ ತಾನೆ? ಹಾಗಾದ್ರೆ ನಾವು ಲಾಸ್ಟ್ ಮೊಮೆಂಟ್ ವರ್ಗು ಯಾವಾಗ್ಲೂ ಫೈಟ್ ಮಾಡ್ಬೇಕು. ನಮಗ್ ನಾವು ಸೋತ್ವಿ ಅಂತ ಯಾವತ್ತೂ ಅನ್ಕೋಬಾರ್ದು. ಓಕೆನಾ? ಸೋಲೋದು ತಪ್ಪು ಅಂತ ಯಾರು ಹೇಳಿದ್ರು ರಾಮ್? ಮಕ್ಳು ಎದ್ದು ಬಿದ್ದು ನಡೆಯಕ್ ಕಲ್ತಾಗ್ಲೇ ಅಲ್ವಾ ಅವ್ರು ಓಡಕ್ ಆಗೋದು. ಅವ್ರು ಯಾವಾಗ್ಲೂ ಗೆಲ್ತಾನೆ ಇರ್ಬೇಕು ಅಂತಿಲ್ಲ. ಕಾಂಪಿಟೇಷನ್ ಅಲ್ಲಿ ಅವ್ರು ಗೆಲ್ಬೇಕು ಅಂತ ನೀವ್ ದುಡ್ಡು ಖರ್ಚು ಮಾಡಕ್ ಹೊರಟಿದ್ದೀರಾ? ಇದು ಒಳ್ಳೆ ಕಥೆ ಐತಲ್ಲ. ಸೋಲ್ಬಾರ್ದು ಅಂತ ನಾನು ಯಾವತ್ತೂ ಹೇಳಿಲ್ಲ, ಆದ್ರೆ ಕಾಂಪೀಟ್ ಮಾಡದೆ ಸೋಲ್ ಒಪ್ಕೋಬಾರ್ದು ಅಂತ ಹೇಳ್ತಾ ಇದೀನಿ ಅಷ್ಟೇ. ನೀವು ನೋಡಿದ್ರೆ ಸೋಲ್ಗಿಂತ ಖರ್ಚಿನ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತೀರಾ. ಏನೇ ಹೇಳಿದ್ರು ಲಾಸ್ಟ್ ಅಲ್ಲಿ ದುಡ್ಡಿನ ವಿಷಯಕ್ಕೆ ಬರ್ತೀರಾ. ನೀವು ಏನ್ ಬೇಕಿದ್ರು ಅನ್ಕೊಳ್ಳಿ, ಅವರು ಕಾಂಪಿಟೇಷನ್ ಅಲ್ಲಿ ಗೆಲ್ಬೇಕು ಅಂತ ಇರೋಬ್ಬರ ದುಡ್ಡನ್ನೆಲ್ಲ ಸುದ್ದು ಗಣಪತಿ ತರೋದು ಚೆನ್ನಾಗಿರಲ್ಲ. ಹಂಗಾದ್ರೆ ನಮ್ ದುಡ್ಡ ವಾಪಸ್ ಕೊಡ್ಸು. ಇವಾಗೇನು ದುಡ್ಡು ಖರ್ಚು ಮಾಡಬಾರ್ದು ಅಷ್ಟೇ ತಾನೆ? ನಾನು ನಮ್ ಫ್ರೆಂಡ್ ಸೇರಿ ಕಲೆಕ್ಷನ್ ಮಾಡೋಣ, ಓಕೆನಾ? ಫ್ರೆಂಡ್, ಒಂದ್ಸಲ ದುಡ್ಡು ಕೊಡೋದೇ ಹೆಚ್ಚು. ಇನ್ ಎರಡನೇ ಸಲ ಹೋದ್ರೆ ನಮ್ಮ ಹತ್ರನೇ ದುಡ್ಡು ಕೇಳ್ತಾರೆ. ಒಳ್ಳೆ ಮನ್ಸಿಂದ ಕೇಳ್ಕೊಂಡ್ರೆ ಆ ಭಗವಂತನೇ ದಾರಿ ತೋರಿಸ್ತಾನೆ. ಬನ್ನಿ ನಮ್ ಲಕ್ನ ಟ್ರೈ ಮಾಡೋಣ ಇವತ್ತು. ಫ್ರೆಂಡ್, ದುಡ್ಡು ಸಿಗ್ಲಿಲ್ಲ ಅಂದ್ರೆ ನಾನೇ ಗಣೇಶನ್ ವೇಷ ಹಾಕೊಂಡು ಕೂತ್ಕೊಂಡ್ಬಿಡ್ತೀನಿ. ಬನ್ನಿ ನಮ್ ಲಕ್ ಟ್ರೈ ಮಾಡೋಣ. ಓಕೆ, ಕಮ್ ಆನ್ ಬಾಯ್ಸ್ ಅಂಡ್ ಗರ್ಲ್ಸ್, ಫಾಲೋ ಮೀ. ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ, ವಿಜಯ ಗಣಪತಿಗೆ ಜೈ, ವಿಜಯ ಗಣಪತಿಗೆ ಜೈ, ವಿಜಯ ಗಣಪತಿಗೆ ಜೈ. ಓಕೆ ಕೊಡಿಲಿ ಮಕ್ಕಳು ಗಣೇಶನ್ಗೆ, ಏರಿಯಾ ಗಣೇಶನ್ಗೆ. ಬಾಬಾ ನೆಕ್ಸ್ಟ್ ಹೋಗೋಣ, ನೆಕ್ಸ್ಟ್ ಹೋಗೋಣ. ವಿಜಯ ಗಣಪತಿಗೆ, ಮಕ್ಕಳು ಗಣೇಶನ್ಗೆ, ನಮ್ಮ ಏರಿಯಾ ಗಣೇಶನ್ಗೆ. ನೋಡ್ದಾ ಎಷ್ಟೊಂದು ದುಡ್ಡು? ಇಷ್ಟೊಂದು ದುಡ್ಡು ಸಿಗ್ತಾ ನಮ್ಗೆ ಫ್ರೆಂಡ್?
ನೋಡ್ತಾ ಇರೋ ಇನ್ ಸ್ವಲ್ಪ ಹೊತ್ತಲ್ಲಿ ಗಣೇಶನು ಪ್ರತ್ಯಕ್ಷ ಆಗ್ತಾನೆ. ಗಣೇಶ ಆದ್ರೆ ಏನ್ ಬೇಡ್ಕೊಂಡು ನಿಜ ಆಗತ್ತಾ? ನೀ ನನ್ ಪುಟ್ಟ ದೇವತೆ ಅಲ್ವಾ, ನೀ ಕೇಳ್ಕೊಂಡಿದ್ದಲ್ಲ ನಿಜ ಆಗುತ್ತೆ. ದೇವ್ರೆ ಈ ಸಲ ಹೆಲಿಕಾಪ್ಟರ್ ಅಲ್ಲಿ ಹೋಗಂಗ್ ಮಾಡು. ಫ್ರೆಂಡ್, ಗಣೇಶನೇ ಬಂದಿಲ್ಲ, ಈಗಲೇ ಬೇಡ್ಕೋತಿದ್ಯಾ? ಗಣೇಶ ಇನ್ನೊಂದ್ಸರಿ ಬಂದ್ರೆ ನಾನ್ ಮತ್ತೆ ಕೇಳ್ಕೊಳ್ತೀನಿ. ಓಕೆ, ಹಾಗಾದ್ರೆ ಗಣೇಶನ ಈಗಲೇ ಬರಕ್ ಹೇಳೋಣ. ಓಕೆ. ಓ ಗಣೇಶ, ಬೇಗ ಬಾ, ವೆಲ್ಕಮ್ ಮಾಡೋಣ ನಮ್ ಗಣೇಶನ್ನ. ಬನ್ನಿ ಬನ್ನಿ. ನಮ್ ಗಣೇಶನ್ಗೆ, ನಮ್ ಮೇರಿಯ ಗಣೇಶನ್ಗೆ. ತುಂಬಾ ತುಂಬಾ ದೊಡ್ಡದು ಆಗ್ತಿದೆ ಅಲ್ವಾ? ಈಗ ಅದಕ್ಕಿಂತ ಜಾಸ್ತಿ ದೊಡ್ಡದೆ. ನಮ್ಮ ಹತ್ರ ದೊಡ್ಡ ಗಣೇಶ ಬರ್ತಾನೆ. ನಿಮ್ದೇನ ಇದೆಲ್ಲ ಮಕ್ಕಳಾಟ? ಅಯ್ಯೋ ನಂದೇನಿಲ್ಲ, ಎಲ್ಲ ನಮ್ ಫ್ರೆಂಡ್ಸ್ದೆ ಅಲ್ವೇನ್ರ?